ಇತ್ತ ರಾಯಚೂರಿನಲ್ಲೂ ಕೂಡ ವರುಣನ ಆರ್ಭಟ ಹೆಚ್ಚಾಗಿದ್ದು ಈ ಒಂದು ಅಕಾಲಿಕ ಮಳೆಯಿಂದಾಗಿ ಭತ್ತದ ಬೆಳೆ ಸಂಪೂರ್ಣವಾಗಿ ನಾಶಗೊಂಡಿರುವಂತಹ ಘಟನೆ ನಡೆದಿದೆ. ಆಲಿಕಲ್ಲು ಸಹಿತ ಭಾರೀ ಮಳೆಗೆ ನೆಲ ಕಚ್ಚಿದ ಭತ್ತದ ಬೆಳೆ ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಗೌಡನಬಾವಿ ಹಾಗೆ ಹಿರೇದಿನ್ನಿ ಸಿಂಧನೂರು ತಾಲೂಕಿನ ಹಲವು ಕಡೆ ಬೆಳೆ ಹಾನಿಯಾಗಿದೆ. ಆ ಒಂದು ದೃಶ್ಯಾವಳಿಗಳನ್ನು ಕೂಡ ನೀವು ಗಮನಿಸಬಹುದು. ಇನ್ನೇನು ಕಟಾವಿನ ಹಂತಕ್ಕೆ ಬಂದಿದ್ದಂತಹ ಭತ್ತ ಈಗ ಹಾನಿಯಾಗಿದೆ. ಗಾಳಿ ಆಲಿಕಲ್ಲು ಸಹಿತ ಮಳೆಗೆ ಸಂಪೂರ್ಣವಾಗಿ ಈ ರೀತಿ ಬೆಳೆ ನಾಶವಾಗಿರುವಂಥದ್ದು. ಇನ್ನು ಕೂಡಲೇ ಸರ್ಕಾರ ಪರಿಹಾರವನ್ನ ನೀಡಬೇಕು ಅಂತ ಇಲ್ಲಿ ರೈತರು ಒತ್ತಾಯಿಸಿದ್ದಾರೆ. ಬೆಳೆಗಳು ಆಲಿಕಲ್ಲು ಮಳೆಗೆ ಆಲಿಕಲ್ಲು ಮಳೆಗೆ ಒಂದು ಕಾಳು ಉಳ್ಳಾರ್ದಂಗನ ಎಲ್ಲ ಸಂಪೂರ್ಣ ಬಿದ್ದು ನೆಲ್ಲು ಪಾಲಾಗಿದೆ. ಬೆಳೆ ಸಂಪೂರ್ಣ ನೆಲ್ಲು ಪಾಲಾಗಿದೆ ಬೆಳೆ. ಹೀಗಾಗಿ ರೈತರು ಪ್ರತಿ ಎಕರೆಗೆ 40-50 ಸಾವಿರ ರೂಪಾಯಿ ಖರ್ಚು ಮಾಡಿದ್ದಾರೆ. ಈ ಖರ್ಚಿಗೆ ಅನುಗುಣವಾಗಿ ಸರ್ಕಾರ ಸೂಕ್ತ ಪರಿಹಾರ ಕೊಡಬೇಕಂತೇಳಿ ನಾವು ಈ ಮೂಲಕ ರೈತರ ಪರವಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಜಿಲ್ಲಾ ಘಟಕ ರಾಯಚೂರು ವತಿಯಿಂದ ಮನವಿಯನ್ನು ಮಾಡಿಕೊಳ್ತಿದ್ದೇವೆ. ಹಾಗಾಗಿ ಮತ್ತು ಅಲ್ಲದೆ ಈ ವರ್ಷ ಭತ್ತದ ದರ ಸಂಪೂರ್ಣ